ಶ್ರೀಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಸ್ಕಾಂದ ಪುರಾಣದಲ್ಲಿ ಬ್ರಹ್ಮದೇವರು ಭಗವಂತನತ್ರಿ ಕೇಳುತ್ತಾರೆ, ಈ ಮಾರ್ಗಶೀರ್ಷ ಮಾಸದ ಮಹತ್ವ ಏನು ಹಾಗೆ ಅಂತ ಕೇಳಿದಾಗ ಅದು ದೇವರು ಏನು ಹೇಳುತ್ತಾರೆಯೋ ಅದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಬ್ರಹ್ಮದೇವರು ಕೇಳ್ತಾರೆ ಅಂದರೆ ಅವರಿಗೆ ಅರ್ಥ ಮಾಡುವ ಶಕ್ತಿ ಅದೆಲ್ಲ ಬೇರೆ. ಅಂದರೆ ನಮಗೆ ಸಾಮಾನ್ಯ ಜನರು ಅದರಲ್ಲೂ ಇದರಲ್ಲಿ ತುಂಬ ಸಂಕ್ಷಿಪ್ತವಾಗಿ ಈ ವಿಷಯಗಳನ್ನು ನೋಡೋಣ. ನಮಗೆ ಎಷ್ಟು ಅರ್ಥ ಆಗುತ್ತೆ ಅದನ್ನು ಮಾತ್ರ ನೋಡೋಣ. ಅಂದರೆ ದೇವರು ಹೇಳ್ತಾರೆ, ರಾತ್ರಾವಂತೆ ಸಮುತ್ಥಾಯ ಉಪಸ್ಪೃಶ್ಯ ಯಥಾವಿಧಿ ನಮಸ್ಕೃತ್ವ ಗುರುಂ ಸ್ವೇಯಂ ಸಂಸ್ಮರೇನ್ ಮಾಂ ಅತಂತ್ರಿತಃ. ಅಂದರೆ ರಾತ್ರಿ ನಕ್ಷತ್ರ ಬೆಳಿಗ್ಗೆ, ಅಂದರೆ ಮಾರ್ಗಶೀರ್ಷ ಮಾಸ ಮತ್ತು ಧನುರ್ಮಾಸದಲ್ಲಿ ಬೆಳಿಗ್ಗೆ ನಕ್ಷತ್ರ ಇರುವ ಸಂದರ್ಭದಲ್ಲೇ ಸ್ನಾನ ಸಂಧ್ಯಾ ವಂದನಾದಿಗಳು ದೇವರ ಪೂಜೆಯನ್ನು ಮಾಡಿ ಹುಗ್ಗಿಯನ್ನು ನೈವೇದ್ಯ ಮಾಡಬೇಕು. ನಕ್ಷತ್ರ ಇರುವ ಸಂದರ್ಭದಲ್ಲಿ ಹುಗ್ಗಿ ದೇವರಿಗೆ ನೈವೇದ್ಯ ಮಾಡಬೇಕು. ನಕ್ಷತ್ರ ಹೋದ ಮೇಲೆ ಸೂರ್ಯ ಉದಯಕ್ಕೂ ನಕ್ಷತ್ರ ಹೋಗೋಕ್ಕೂ ಮಧ್ಯದಲ್ಲಿ ಮಾಡುವಂಥದ್ದು ಮಧ್ಯಮ. ನಕ್ಷತ್ರ ಇರೋ ವೇಳೆ ಮಾಡಿದರೆ ನೈವೇದ್ಯ ಮಾಡೋದು ಉತ್ತಮ. ಅದಕ್ಕೆ ಮೇಲೆ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಮಾಡುವಂಥದ್ದು ಮಧ್ಯಮ. ಸೂರ್ಯ ಉದಯ ಆದ ಮೇಲೆ ದೇವರಿಗೆ ಹುಗ್ಗಿ ನೈವೇದ್ಯ ಮಾಡೋದು ಅಥವಾ ಹಾಗೆ ಅಂತ ಇದರಲ್ಲಿ ಹೇಳ್ತಾರೆ. ಅಂದರೆ ಸಂಧ್ಯಾ ವಂದನ ಜಪ ಪಾರಾಯಣಗಳೆಲ್ಲ ಮಾಡಬೇಕು ಅಂತ ಅಂದರೆ ಅದನ್ನು ಈ ಪೂಜೆ ಎಲ್ಲ ಮುಗಿಸಿ 6 ಗಂಟೆಗೆ ಮೇಲೆ ಪಾರಾಯಣಾದಿಗಳೆಲ್ಲ ಮಾಡಬಹುದು. ಅಂದರೆ ಅಷ್ಟು ಬೇಗ ಎದ್ದು ಮಾಡಬೇಕು ಅಂದರೆ, ಆ ನೈವೇದ್ಯ ಆಗಬೇಕು ಅಂದರೆ ಅದಕ್ಕೆ ಮುಂಚೆ ಎಷ್ಟೊತ್ತಿಗೆ ಎಳಬೇಕು ಅಂತ ಅವರವರ ಸೌಕರ್ಯ ನಿಮಿತ್ತವಾಗಿ ಅದನ್ನು ನೋಡಿಕೊಬೇಕು. ಇಲ್ಲಿ ವಿಶೇಷವಾಗಿ ಸ್ನಾನ ಅಂತ ಹೇಳ್ತಾರೆ. ಅಂದರೆ ಸ್ನಾನ ಅಂತ ಅಂಬೋದು ಯಾವಾಗಲೂ ವಿಶೇಷ. ಆಗಾಮವೈ ಕೋಣಸ್ನಾತಃ, ತುಳಾಮಾಸ ಇದೆಲ್ಲ ಹೇಳ್ತಾರೆ. ಅಂದರೆ 4:15 6 ಗಂಟೆ ಒಳಗಡೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಅದು ತುಂಬ ವಿಶೇಷ. ನದಿ ಇತ್ಯಾದಿಗಳಲ್ಲಿ ಬಾವಿ ನೀರು ಇದರಲ್ಲಿ ಮಾಡೋವಂಥದ್ದು ಅದಕ್ಕೆ ತಕ್ಕಂಥ ಒಂದೊಂದು ಫಲ ಅಂತ ಹೇಳ್ತಾರೆ. ಅದು ಒಂದು ಕಡೆ. ಅಂದರೆ ನಮಗೆ ನದಿ ತೀರದಲ್ಲಿ ಇರುವಂಥವರಿಗೆ ಒಂದು ನಿಯಮಗಳು ಬೇರೆ. ನಮ್ಮ ಮನೆಯಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಅದು ಕ್ರಮಗಳು ಬೇರೆ ಅಂತ. ಅಂದರೆ ದೇವರ ಅನುಸಂಧಾನ ಏನು ಅಂತಂದರೆ, ಅಲ್ಲಿ ಕಾವೇರಿ ನದಿ ನದಿಗಳು ಇರುವಂಥ ಊರಲ್ಲಿ ನದಿ ಕಟ್ಟೆಗೆ ಹೋಗಿ ಆ ನದಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಮೊದಲು ನೀರನ್ನು ಪ್ರೋಕ್ಷಣೆ ಮಾಡಿ ಆಮೇಲೆ ಕಾಲನ್ನು ನದಿಯಲ್ಲಿ ಕಾಲಿಡಬೇಕು. ಆಮೇಲೆ ಮಲ ಅಪಕರ್ಷ ಸ್ನಾನ ಅಂತ ಬೆವರು ಹೋಗೋದಕ್ಕೋಸ್ಕರ ಮೊದಲು 3 ಸಲ ಮುಳುಗಿ ಎದ್ದು ಆಮೇಲೆ ನೀರಲ್ಲೇ ಗೋಪಿಚಂದನ ಮಾದರಿ ಗೋಪಿಚಂದನ ಹಾಕಿಕೊಂಡ್ರೆ ಹೇಗೆ ಹಾಕಿಂತಾವೆಯೋ 12 ನಾಮಗಳು, ಅದೇ ಮಾದರಿ ನೀರಲ್ಲಿ ನಾಮವನ್ನು ಹಾಕಿಕೊಂಡು ಆಚಮನ ಪ್ರಾಣಾಯಾಮ ಸಂಕಲ್ಪಪೂರ್ವಕವಾಗಿ ಆ ನದಿ ದೇವತೆಗಳ ತಾರತಮ್ಯವನ್ನು ತಿಳಿದು ಆ ನದಿ ಅಭಿಮಾನಿ ದೇವತೆ ಯಾರು ಹಾಗೆ ಅಂತ ಹೇಳಿ ಆ ದೇವತೆ ಪ್ರೀತಿ ಆಗಬೇಕು ಎಂಬುದಾಗಿ ಹರಿವಾಯು ಗುರುಗಳು, ದಾಸರು ಇತ್ಯಾದಿ ಇವರನ್ನೆಲ್ಲ ಪ್ರಾರ್ಥನೆಯನ್ನು ಮಾಡಿ ಸ್ನಾನ ಮಾಡೋದು ಅದು ಕ್ರಮ. ಇದು ಒಂದು ಕ್ರಮ. ಮತ್ತು ನಾವು ಮನೆಯಲ್ಲಿ ಮಾಡುವ ಸಂದರ್ಭದಲ್ಲಿ ಮಲ ಅಪಕರ್ಷಣ ಸ್ನಾನ ಮೊದಲೇ, ಆಮೇಲೆ ಗೋಪಿಚಂದನ ಮಾದರಿ ನೀರಲ್ಲೇ ನಾಮವನ್ನು ಹಾಕ್ಕೊಂಡು ಆಚಮನ ಪ್ರಾಣಾಯಾಮ ಸಂಕಲ್ಪ ಎಲ್ಲ ಮಾಡಿ ಮಮ ಕಾಯಿಕ ವಾಚಿಕ ಮಾನಸಿಕ ಸಾಂಸರ್ಗಿತ ಸಮಸ್ತ ದೋಷ ಪ್ರಾಯಶ್ಚಿತ್ತಾರ್ಥಂ ಪ್ರಾತಃ ಸ್ನಾನಮಹಂ ಕರಿಷ್ಯೆ. ಅಂದರೆ ಆ ನದಿ ದೇವತೆಗಳು ಯಾರ್ಯಾರಿದ್ದಾರೆಯೋ ಇದರಲ್ಲಿ ವಾಯುದೇವರು ಹೇಳ್ತಾರೆ, ತ್ರಾಹಿನಸ್ತ್ವಾಂ ಸಮಸ್ತಸ್ಮಾದ್ ಆಜನ್ಮ ಮರಣಾಂತಿಕಂ ತಿಸ್ರಕೋಟ್ಯಾರ್ಥಕೋಟಿ ಚ ತೀರ್ಥಾನಾಂ ವಾಯುರಬ್ರವೀತ್. ದ್ಯೂಲೋಕ ಭೂಲೋಕ ಅಂತರಿಕ್ಷಗಳಲ್ಲಿ 3.5 ಕೋಟಿ ತೀರ್ಥಗಳು ಏನಿದೆಯೋ ಅದೆಲ್ಲವೂ ನಿನ್ನಲ್ಲಿ ಸನ್ನಿಹಿತವಾಗಿದೆ, ಗಂಗಾ ತೀರ್ಥದಲ್ಲಿ ಸನ್ನಿಹಿತವಾಗಿದೆ, ಗಂಗೆ ನೀರಲ್ಲಿ ಹಾಗೆ ಅಂತ ವಾಯುದೇವರು ಹೇಳ್ತಾರೆ. ಇನ್ನು ನಂದಿನಿ ನೆಲನಿ ಎಂಬ ಹೆಸರಾಗಿ ನೀನು ಪ್ರಸಿದ್ಧಲಾಗಿದ್ದಿ ಅಂತ ವಾಯುದೇವರು ಹೇಳ್ತಾರೆ. ಆವಾಗ ಆ ನೀರಲ್ಲಿ ಇಷ್ಟು ದೇವತೆಗಳ ಸನ್ನಿಧಾನ ಇರುವ ಕಾರಣ ನಾವು ನಮ್ಮ ಮಾನಸಿಕವಾಗಿ ದೇಹದಲ್ಲಿ ಮಾಡತಕ್ಕಂಥ ಪಾಪಗಳು ಪ್ರಾಯಶ್ಚಿತ್ತವಾಗಲಿ ಅಂತ ಹೇಳಿ ಸಂಕಲ್ಪಪೂರ್ವಕವಾಗಿ ಗಂಗೆ ಗಂಗೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ 3 ಸಲ ಗಂಗೆ ಗಂಗೆ ಅಂತ ಹೇಳಿ ಸ್ನಾನ ಮಾಡಿರೂ ಸಾಕು, ದೇವರ ಅನುಗ್ರಹ ಮಾಡುತ್ತಾನ ಎಂಬುದಾಗಿ ಈ ಧನುರ್ಮಾಸದಲ್ಲಿ ಮಾತ್ರ ಈ ತುಂಬ ಬೇಗ ನೈವೇದ್ಯವರೆಗೂ ಆಗುವ ನಿಯಮಗಳು ಅಂತ ಹೇಳಿದ್ದಾರೆ. ಮತ್ತು ಹೆಂಗಸರ ಸ್ನಾನದ ಕ್ರಮಗಳು ದಂಡೇ ಹೇಳ್ತಾರೆ ಇದರಲ್ಲಿ. ಇದು ಪುರುಷರಿಗೆ ಹೇಳಿದ್ದು, ಹೆಂಗಸರಿಗೆ ಇದೊಂದು ಕ್ರಮ ಇದೆ. ಗಂಡಸರು ಯಾವಾಗಲೂ ಸ್ನಾನ ಅಂತಂದರೆ ತಲೆಗೆ ಮಾಡಬೇಕು.
ಒಂದು ಹೆಂಗಸರಿಗೆ ಹೇಳುವ ಕ್ರಮದಲ್ಲಿ ಹೇಳಿ ಅಂದರೆ ಹೆಂಗಸರಿಗೆ ಯಾವಾಗಲೂ ತಲಸ್ನಾನ ಇಲ್ಲ, ಅಂದರೆ ಸಿಲ ಸಂದರ್ಭಗಳಲ್ಲಿ ಮಾತ್ರ, ಆಶೌಚ ಕಾಲದಲ್ಲಿ ಸಿಲ ಸಂದರ್ಭಗಳಲ್ಲಿ ಮಾತ್ರ ಹೇಳ್ತಾರೆ. ಜಾತ ಶೌಚ, ಮನೆಗೆ ಬಹಿಷ್ಠೆಯಾಗಿರತಕ್ಕಂಥ ಸಂದರ್ಭಗಳು ಇದೆಲ್ಲ ಹೇಳ್ತಾರೆ. ಆ ಸಂದರ್ಭದಲ್ಲಿ ತಲೆಗೆ ಸ್ನಾನ ಮಾಡಬೇಕು, ಯಾವ ವಾರ ಇದ್ದರೂ ಪರವಾಗಿಲ್ಲ, ತಲೆಗೆ ಸ್ನಾನ ಮಾಡಬೇಕು. ನಿಷಿದ್ಧವಾದ ದಿನಗಳಲ್ಲೂ ಆದರೂ ಪರವಾಗಿಲ್ಲ, ಆಶೌಚ ಸಂದರ್ಭದಲ್ಲಿ ತಲೆಗೆ ಸ್ನಾನ ಮಾಡಬೇಕು. ಮತ್ತು ಬೇರೆ ದಿವಸ ಯಾವ ದಿವಸದಲ್ಲೂ ಹೆಂಗಸರಿಗೆ ತಲೆ ಸ್ನಾನ ಅಂತ ಅಂಬೋದು ಇಲ್ಲ. ಮಂಗಳವಾರ ಶುಕ್ರವಾರ ಬಿಟ್ಟು ಬೇರೆ ಯಾವ ದಿನವೂ ಹೆಂಗಸರಿಗೆ ತಲೆ ಸ್ನಾನ ಮಾಡಬೇಕು ಅಂತ ಅಧಿಕಾರದಲ್ಲಿ ಹೇಳಲಿಲ್ಲ. ಹಾಗೆ ಅಂತ ಇದೊಂದು ಕ್ರಮ. ಸ್ಟಿಲ್ ಆಶೌಚ ಸಂದರ್ಭಗಳಲ್ಲಿ ತಲೆ ಸ್ನಾನ ಮಾಡಬಹುದು. ಇವಾಗ ಬಗಿಷ್ಠಿಗೆ ಆಗಿರ್ತಾರೆ, ಏಕಾದಶಿ ದಿವಸ ತಲೆ ಸ್ನಾನ ಮಾಡಬೇಕು ಅಂದರೆ ತಲೆ ಸ್ನಾನ ಮಾಡಿ ಆಗಬೇಕು. ದ್ವಾದಶಿ ದಿವಸ 5ನೇ ದಿನ ಸ್ನಾನ ಬರುತ್ತೆ. ಹಾಗೆ ಅಂತ ಎಂಬ ಪಕ್ಷದಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಸ್ವಲ್ಪ ಹಾಲು ತುಪ್ಪ ಒಂದು ಡ್ರಾಪ್, ಸುಮ್ಮನೆ ಒಂದು ಡ್ರಾಪ್ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಆ ದೋಷ ಪರಿಹಾರ ಆಗುತ್ತೆ. ಆವಾಗಲೇ ಅವರು ಶುದ್ಧರಾಗುತ್ತಾರೆ, ಪವಿತ್ರವಾಗುತ್ತಾರೆ, ಮತ್ತು ನಮ್ಮ ಮನೆ ಪಾತ್ರೆಗಳೆಲ್ಲ ಮುಟ್ಟೋದಕ್ಕೆ ಅಧಿಕಾರ ಬರುತ್ತೆ ಅಂತ ಶಾಸ್ತ್ರ ಹೇಳುವ ವಿಷಯಗಳಿದು. ಹೀಗೆ ಈ ಸ್ನಾನದ ಕ್ರಮವನ್ನು ಬೇಕಷ್ಟು ದೇವರು ಹೇಳುತ್ತಾರೆ. ನಾವು ನಮಗೆ ತಿಳಿದ ಸಂಕ್ಷಿಪ್ತವಾಗಿ ಇದನ್ನು ಹೇಳಿದ್ದಾನೆ. ಮತ್ತು ನೆಕ್ಸ್ಟ್ ವಿಷಯಗಳನ್ನು ನೋಡೋಣ. ನಮಗೆ ಪೌರೋಹಿತ್ಯದಲ್ಲಿ ಇರುವ ಕಾರಣ ಸಿಲ ಸಂದರ್ಭಗಳಲ್ಲಿ ಮುಂದೆ ವಿಡಿಯೋ ಹಾಕೋಕ್ಕೆ ಸಂದರ್ಭಗಳಿಲ್ಲ. ಆದ ಕಾರಣ ಸ್ವಲ್ಪ ಟೈಮ್ ಮುಂಚೆ ಆಗತ್ತೆ. ಎಲ್ಲರೂ ಇದಕ್ಕೆ ಆಧಾರ ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಶ್ರೀಕೃಷ್ಣಾಯ ನಮಃ. ವಿಡಿಯೋ ಹಿಡಿದಿದ್ದರೆ ನಿಮಗೆ ಇದರಲ್ಲಿ ಹೇಳುವ ವಿಷಯಗಳೆಲ್ಲ ನಿಮಗೆ ಹಿಡಿದಿತ್ತು ಅಂತಂದರೆ ಆದಷ್ಟು ಇದಕ್ಕೆ ಕಮೆಂಟ್ ಮಾಡಿ. ಯಾರಿಗಾರ ತಿಳಿಸಬೇಕು ಅಂದರೆ ಈ ವಿಡಿಯೋನ ಎಲ್ಲರಿಗೂ ಕೊಟ್ಟು ಕಳಿಸ್ರಿ. ಅವರಿಗೂ 4 ವಿಷಯಗಳನ್ನ ತಿಳಿದಾಗ ಆಗುತ್ತೆ. ಅಂದರೆ ಒಬ್ಬರಿಂದ ಇದು ಎಲ್ಲರಿಗೂ ಫಲ ಉಂಟಾಗುತ್ತೆ. ಅದರಿಂದ ಇದು ವಿಡಿಯೋನ ಶೇರ್ ಮಾಡಿರಿ. ಶ್ರೀಕೃಷ್ಣಾಯ ನಮಃ.